ಸಂಜೆಗೆ ಟೀ ಜೊತೆಗೆ ಏನಾದ್ರು ತಿನ್ನಬೇಕು ಅನಿಸ್ತಿತ್ತು. ಹಾಗಾಗಿ ಕಡಲೆ ಬೀಜ ಹಾಕ್ಬಿಟ್ಟು ಪೆರಿ ಪೆರಿ ಮಸಾಲ ಪೀನಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಟ್ಲು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಒಂದು ಬಟ್ಲಿಗೆ 2 ಸ್ಪೂನ್ ಪೆರಿ ಪೆರಿ ಮಸಾಲ ಹಾಕ್ಕೊಂಡು, ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲನೂ ಇರುತ್ತೆ, ಹಾಗಾಗಿ ಏನು ಹಾಕೋದು ಬೇಕಿಲ್ಲ, ಮಸಾಲ ಒಂದು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ 1/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಪೆರಿ ಪೆರಿ ಮಸಾಲ ಇಲ್ಲ ಅಂತಂತಂದರೆ ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು. ಈಗ ಕಡಲೆ ಬೀಜ ಚೆನ್ನಾಗಿ ಹುರಿದಿರೋದಾಗಿದೆ. ಇವಾಗ ನಾವು ಕಲಿಸ್ಕೊಂಡಿರ್ತೀವಲ್ಲ ಆ ಪೆರಿ ಪೆರಿ ಮಸಾಲಾನ ಹಾಕ್ಕೊಂಡು ಬೇಗ ಬೇಗ ಕೈ ಆಡಿಸಿ ಎಲ್ಲದಕ್ಕೂ ಹೊಂದ್ಕೊಳ್ಳೋಂಗೆ ಮಸಾಲೆ ನಾವು ತಿರುಗಿಸ್ಕೋಬೇಕು. ನೋಡಿ ಈಗೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ಈಗ ಸ್ವಲ್ಪ ಮೆತ್ತಗಾಗಿರುತ್ತೆ ಕಡಲೆ ಬೀಜ, ಹಾಗಾಗಿ ಸ್ವಲ್ಪ ಸಣ್ಣೂರಿಲೇ ತವಾದ ಮೇಲೇ ಬಿಟ್ಟು ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಅದು ಗರಿ ಗರಿನಂಗೆ ಆಗುತ್ತೆ. ನೋಡಿ ರೆಡಿಯಾಗಿದೆ ನಮ್ಮ ಪೆರಿ ಪೆರಿ ಮಸಾಲ ಪೀನೆಟ್ಟು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಟೇಸ್ಟಿ ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.